ಸೊ ನಿಮ್ಮ ಜೀವನದ ಆರಂಭದಿಂದ ಶೆಟ್ರೆ ಇಲ್ಲಿವರೆಗೂ ಬಂದ್ವಿ, ಎಲ್ಲಿವರೆಗೆ RJ ವರೆಗೂ ಬಂದ್ವಿ. ಆದ್ರೆ ಈಗ ಸಿನಿಮಾ ಜರ್ನಿವರೆಗೂ ಹೋಗೋಣ. ಒಂದೊಂದು ಚಿತ್ರದ ಒಂದೊಂದು ಸಣ್ಣ ಸಣ್ಣ ಸೀನ್ ಜೊತೆಗೆ ಅದರ ಮೆಮೊರಿ ನಮ್ ಜೊತೆ ಹಂಚ್ಕೊಳ್ತೀರಾ ಅನ್ನೋ ಆಸೆಯೊಂದಿಗೆ ನಿಮ್ಮ ಒಂದು ಮೊಟ್ಟೆಯ ಕಥೆಯ ಫಸ್ಟ್ ವಿಜುವಲ್. ಒಂದು ಮೊಟ್ಟೆಯ ಕಥೆ ಸಿನಿಮಾ ಟೈಮು ಅಥವಾ ಹೀರೋಯಿಸಮ್ ಇರೋಂತಹ ಇಂಡಸ್ಟ್ರಿ ಇದು. ಸೊ ಒಂದು ಮೊಟ್ಟೆಯ ಕಥೆ ಒಂದು ವಿಭಿನ್ನ ವೈಬ್ ಅನ್ನು ತಗೊಂಡ್ಬಂತು, ವಿಭಿನ್ನ ಫೀಲ್ ಅನ್ನು ತಗೊಂಡ್ಬಂತು. ಸೊ ಕಾನ್ಸೆಪ್ಟ್ ರೆಡಿ ಆಗಿದ್ದು ಹೆಂಗೆ? ಏನಾಯ್ತು, ನಾನು 3 ವರ್ಷ ನಾನು ಅನ್ಕೊಂಡಿದ್ದೆ ನನಗೆ ಕನ್ನಡ ಸಿನಿಮಾ ಮಾಡುವಷ್ಟು ಎಬಿಲಿಟಿ ಇಲ್ಲ. 3 ವರ್ಷ ಅಲ್ಲ, ನಾನು ಅನ್ಕೊಂಡಿದ್ದೆ ಓಕೆ. ಅದಕ್ಕೋಸ್ಕರ ನಾನು ತುಳು ಸಿನಿಮಾ ಮಾಡೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ತುಳು ಒಂದು ಕಂಪ್ಯಾರಿಟಿವ್ಲಿ ಸಣ್ಣ ಇಂಡಸ್ಟ್ರಿ, ಅಲ್ಲಿ ಏನಾದ್ರು ಮಾಡಿ ಅದನ್ನ ಒಂದ್ಸಲ ರಕ್ಷಿತ್ ಶೆಟ್ಟಿ ಸಿನಿಮಾ ನೋಡಿದ್ರೆ ಸಾಕು, ಅಷ್ಟೇ ನನ್ನ ಗೋಲ್ ಇದ್ದಿದ್ದು. ಬಟ್ ಏನಾಯ್ತು, ನಾನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತಾ ಇದ್ದೆ, ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾಗಳು ಆಗ್ತಾ ಇರ್ಲಿಲ್ಲ. ಆಗ ನನಗೊಂದು ಥಾಟ್ ಬಂತು, ನನಗೆ ಆಕ್ಚುಲಿ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೇ ಇರಲಿಲ್ಲ. ನನಗೆ ಕತೆ ಹೇಳಬೇಕು ಅಂತ ಇಂಟ್ರೆಸ್ಟ್ ಇತ್ತು. ನಾನು ಯಾಕೆ ಈ ಥರ ಓಡಾಡಬೇಕು, ನಾನು ಯಾಕೆ ಶಾರ್ಟ್ ಫಿಲ್ಮೇ ಮಾಡಬಾರ್ದು. ಆದರೆ ಆಗ ಏನಾಗಿತ್ತು, ನನ್ನ ತಾಯಿ ಒಂದು ಕಂಪ್ನಿಲಿ 16 ವರ್ಷ ಕೆಲಸ ಮಾಡಿದ್ರು. ಅವರಿಗೊಂದು PF ಫಂಡ್ ಒಂದು 1.5 ಲಕ್ಷ ಬಂದಿತ್ತು. ಅದನ್ನ ಈ 3 ವರ್ಷದಲ್ಲಿ ನಾವು ಖಾಲಿ ಮಾಡಿದ್ವಿ. ಈ ಫ್ಯೂಯಲ್ ಖರ್ಚು, ಮನೆ ಖರ್ಚು, ಏನು ಇಲ್ಲ, ದುಡ್ಡು ಏನು ಇಲ್ಲ. ಈಗ ಏನ್ ಮಾಡಬೇಕು, ದುಡ್ಡಿಲ್ಲ, ಆಕ್ಟರ್ಗಳಿಗೆ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಆ ಟೈಮಲ್ಲಿ ನಾನು ಅನ್ಕೊಂಡೆ, ನಾನು ಆಕ್ಟ್ ಮಾಡೋದಾದ್ರೆ ಯಾವ ತರ ಕತೆ ಬರೀಬಹುದು, ದುಡ್ಡು ಕೊಡಕ್ಕೆ ಬಜೆಟ್ ಇಲ್ಲ ನನ್ನ ಹತ್ರ. ಹಾಗಾಗಿ ಎಡಿಟಿಂಗ್ ಕ್ಯಾಮರಾ ಎಲ್ಲ ಪ್ರವೀಣ್ ಶ್ರೀಯಾನ್ ಅವ್ರದ್ದಿದೆ. ಆಗ ನಾವು ಒಟ್ಟಿಗೆ ಬೆಳೆದವರು, ಮೊದಲ ದಿವಸದಿಂದ ಕೂಡ ಒಟ್ಟಿಗೆ ಶಾರ್ಟ್ ಫಿಲ್ಮು, ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಕೊಂಡು ಬೆಳೆದವರು. ಹಾಗಾಗಿ ನಾನು ಅನ್ಕೊಂಡೆ, ಓಕೆ ನಾನೇ ಬರೆಯೋದಾದ್ರೆ ಯಾವ ತರ ಮಾಡ್ಬೋದು, ಒಂದು ಕಾಮಿಡಿ ಮಾಡಬೇಕು, ಒಂದು ಬಾಲ್ಡ್ ಹೆಡ್ ಬಗ್ಗೆ ಬರೀಬೇಕು, ಒಂದು ಇಂಪರ್ಫೆಕ್ಟ್ ಲವ್ ಸ್ಟೋರಿ ಬರೀಬೇಕು ಅಂತ ಒಂದು 20 ನಿಮಿಷ ಬರ್ದೆ. ಆಮೇಲೆ ನನ್ನ ಇನ್ನೊಬ್ಬ ಫ್ರೆಂಡ್ ಸುಹಾನ್ ಪ್ರಸಾದ್ ನೋಡಿ, ಇಲ್ಲ ಇದು ಫಿಲ್ಮ್ ಆಗುವಂತ ಎಬಿಲಿಟಿ ಇದೆ ಅಂತ ಹೇಳಿ ಕನ್ನಡಕ್ಕೆ ಬಂದೆ. ನೋಡಿ, ಅದೇ ನಾ ಹೇಳ್ತಿದ್ದೆ ಅಲ್ವಾ, ನಾನು ಇಲ್ಲಿಗೆ ಬರೋದು ನನ್ನ ಉದ್ದೇಶದಿಂದ ಅಲ್ಲ, ಆಕ್ಸಿಡೆಂಟ್ ಇಂದ. ನನ್ನ ಬಿಟ್ಟಿದ್ರೆ ಅದನ್ನ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೆ. ಅದು ಸಿನಿಮಾ ಆಗೋದಕ್ಕೆ ಕಾರಣ ಬೇರೆ ಯಾರು, ನನ್ನ ಫ್ರೆಂಡ್ಸು, ಸುಹಾನು, ಇನ್ನೊಬ್ಬ ಮತ್ತೊಬ್ಬ, ಎಲ್ಲರೂ ಕೂಡ. ಅಂದ್ರೆ ಅದರ ಕಾರಣ, ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನಾನು ತುಳುಲೇ ನಾನು ಮಾಡಿ ಇಷ್ಟು ಸಾಕು ಅಂತ ಅನ್ಕೋತಾ ಇದ್ದೆ. ಬಟ್ ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಆಗಿದ್ದು ನನ್ನ ಹತ್ರ ದುಡ್ಡಿಲ್ಲ ಅನ್ನುವಂತ ಒಂದು ಕಾರಣ. ಹಾಗಾಗಿ ನಾನು ಸ್ಟ್ರಗಲ್ ಬಗ್ಗೆ ಅಷ್ಟು ಬೇಜಾರಲ್ಲಿ ಮಾತಾಡಲ್ಲ, ಯಾಕಂದ್ರೆ ಅದರಿಂದಾಗಿ ನಾನು ಇವತ್ತು ಇಲ್ಲಿದ್ದೀನಿ. ಒಂದು ಸಿನಿಮಾ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಇಡೀ ತಂಡ ಬೇಕು, ಒಬ್ಬರಿಂದ ಖಂಡಿತ ಸಿನಿಮಾ ಸಾಧ್ಯ ಇಲ್ಲ. ಸೊ ಯಾರ್ಯಾರ ನೆನಪಿಸ್ಕೊಳ್ತೀರಿ ಈ ಸಿನಿಮಾದಲ್ಲಿ? ಈಗಾಗಲೇ 1-2 ಹೆಸರುಗಳನ್ನ ಹೇಳಿದ್ರಿ. ಒಬ್ರು ವಿಶ್ವನಾಥಣ್ಣ ಅಂತ, ಬೀಚ್ ಕೂಲ್ ಅಂತ ಒಂದು ಇದಿದೆ, ತಣ್ಣೀರ್ ಬಾವಿ ಈ ಕಡೆ ಬತ್ತೇರಿಲಿ ಒಂದು ಕ್ಯಾಂಟೀನ್ ಇದೆ. ಆ ಮನುಷ್ಯ ನೋಡಿ, ಈಗ ನಾನು ಓಕೆ ಜನಗಳಿಗೆ ಒಂದು ಹೆಸರು ಗೊತ್ತು, ಆಗ ಯಾರಿಗೂ ಗೊತ್ತಿಲ್ಲ. ನಾವು ಪ್ರತಿ ದಿವಸ ಬರೆಯೋಕಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಹೋಗೋದಕ್ಕೆ ನಮ್ಮ ಹತ್ರ ದುಡ್ಡಿರ್ಲಿಲ್ಲ, ಅಲ್ಲಿ ತಿಂದ್ರು ಕೊಡೋದಕ್ಕೆ ದುಡ್ಡಿರ್ಲಿಲ್ಲ. ಆಗ ಒಂದ್ಸಲ ಫೋನ್ ಮಾಡಿ ಕರೆದ್ರು ಅವರು, ಯಾಕೆ ನೀವು ಬರ್ತಾ ಇಲ್ಲ, ದುಡ್ಡಿಲ್ಲ ಅಂತನಾ ಅಂತ. ಇಲ್ಲ ಹಾಗೇನಿಲ್ಲ, ಒಂದ್ಸಲ ಬನ್ನಿ ಅಂತ. ಹೋದಾಗ, ನೀವು ಎಲ್ಲಿ ತನಕ ದುಡ್ಡು ಕೊಡೋಕ್ಕಾಗಲ್ಲ ಅಲ್ಲಿ ತನಕ ಇಲ್ಲಿ ಊಟ ಮಾಡಿ, ನಾ ಕೇಳಲ್ಲ ಅಂತ. ಅಲ್ಲೊಂದು ಸಣ್ಣ ಕ್ಯಾಂಟೀನ್. ಆಗ ಅಲ್ಲಿ ನಾವು ಬರೀ ಗಂಜಿ ಊಟ ತಿಂದು 80,000 ಬಿಲ್ ಮಾಡಿದ್ವಿ. ಅಲ್ಲಿ ತನಕ ಆ ಮನುಷ್ಯ ಕೇಳಿರ್ಲಿಲ್ಲ. ಸೊ ಈ ತರ ತುಂಬಾ ಜನರ ಭಿಕ್ಷೆ ಇದೆ ಒಂದು ಮೊಟ್ಟೆಯ ಕತೆಗೆ. ನಾವು ಇವತ್ತೇನೋ ಹೇಳ್ಬೋದು ನಮ್ಮಿಂದ ಆಯ್ತು ಅಂತ ಅಲ್ಲ. ಒಂದು ಲೈಟ್ ಹಾಕೋರಿಂದ ಹಿಡಿದು, ಜೊತೆಗೆ ನನ್ನ ಇಂಪಾರ್ಟೆಂಟ್ ಫ್ರೆಂಡ್ ಪ್ರವೀಣ್ ಶ್ರೀಯಾನ್ ಅವರು ಆ ಸಿನಿಮಾಗೆ ನಿಂತ ರೀತಿ, ಜೊತೆಗೆ ಮಿಥುನ್ ಮುಕುಂದನ್ ಮ್ಯೂಸಿಕ್ಕು, ಅವರು ಆ ಸಿನಿಮಾಗೆ ನಿಂತ ರೀತಿ. ಸೊ ಈ ತರ ತುಂಬಾ ಜನ ನಿಂತ ಕಾರಣದಿಂದಾಗಿ ನಾನು ಇವತ್ತು ಕೂತಿದ್ದೀನಿ. ಸೊ ಐ ಥಿಂಕ್ ತುಂಬಾ ಜನ ಸೆಲ್ಫ್ಲೆಸ್ ಆಗಿ ಆ ಸಿನಿಮಾ ಕೆಲಸ ಮಾಡಿದ್ದಾರೆ. ತುಂಬಾ ಜನ ಹೆಸರು ಮರಿಬೋದು ನಾನೀಗ, ಅಥವಾ ಮರಿಬೋದು ಅಂದ್ರೆ ಹೇಳ್ಬೇಕಾದ್ರೆ ನಂಗೆ ಫ್ಲೋ ಅಲ್ಲಿ ಬರದೇ ಇರ್ಬೋದು. ಬಟ್ ಅವರೆಲ್ಲರೂ ನನ್ನ ಜೀವನದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಆಭಾರಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನನ್ನ ತಾಯಿಗೆ. ನೋಡಿ, ಒಬ್ಬ ಮನುಷ್ಯ ಒಂದು ಸಿನಿಮಾಗೆ ಹೋಗ್ತಾ ಇದ್ದಾನೆ, ಒಂದು ದುಡಿಯೋದನ್ನ ನಿಲ್ಲಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೆ, ಒಂದು ದಿವಸ ನನ್ನ ತಾಯಿ ನನ್ನ ಮೇಲೆ ಡೌಟ್ ಮಾಡಿಲ್ಲ. ಒಂದೇ ಒಂದು ದಿವಸ. ಏನನ್ನೋರು ಈಗ ಸಿನಿಮಾಗೆ ಹೋಗ್ತಿದ್ದೀನಿ ಅಂದ್ರೆ ಬೈಗುಳ ಜಾಸ್ತಿ ಬರುತ್ತೆ ಎಲ್ಲದಕ್ಕೆ ಮುಂಚೆ. ನಿಮ್ ತಾಯಿ ಏನನ್ನೋರು? ಅಂದ್ರೆ ನಾನು ಏನ್ ಮಾಡಿದೆ, ನನ್ನ ಫಸ್ಟ್ ಕೆಲಸ ಮಾಡಿದ ನಾನು 5ನೇ ಕ್ಲಾಸಲ್ಲಿ, 5ನೇ ಕ್ಲಾಸ್ ರಾಜ್ಯದಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನ್ನ ಅಮ್ಮಂಗೆ, ಈಗ ನಾನು ಅಲ್ಲಿ ಓದಿದ್ದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಬಟ್ ನನ್ನ ತಂದೆ ತಾಯಿಗೆ ಏನಂದ್ರೆ, ಇವನೇನಾದ್ರು ಒಂದು ಸ್ವಲ್ಪ ಒಂದು ಒಳ್ಳೆ ಸ್ಥಾನ ತಲುಪಲಿ ಅಂತ ಆಸೆ ಇತ್ತು, ಅದಕ್ಕೆ ಇದು ಮಾಡ್ತಾ ಇದ್ರು. ಬಟ್ ಅವರಿಗೆ ಆ ಸ್ಥಿತಿ ಇರಲಿಲ್ಲ, ಅಲ್ಲಿ ಕಳಿಸೋವಂಥ ಸ್ಥಿತಿ ಇರಲಿಲ್ಲ. ಸೊ ನಾನು ಆಗಿಂದ ಕೂಡ ರಾಜ್ಯದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಸೊ ನಾನು ಯಾವತ್ತು ನಾನು ಸ್ಮೋಕ್ ಮಾಡಿಲ್ಲ, ನಾನು ಡ್ರಿಂಕ್ ಮಾಡಿಲ್ಲ. ಸೊ ನಾನು ಅದು ಮಾಡದೇ ಇರೋ ಕಾರಣದಿಂದಾಗಿ ನನ್ನ ತಾಯಿಗೆ, ನನ್ನ ಮಗ ದಾರಿ ತಪ್ಪಲ್ಲ, ಈ ಜಗಳ ಎಲ್ಲ ಆಡ್ತಿದ್ದೆ, ಬಟ್ ನಮ್ಮ ತಾಯಿಯವರೆಗೆ ಹೋಗ್ತಾ ಇರಲಿಲ್ಲ ಪಾಪ. ಹಾಗಾಗಿ ನನ್ನ ಮಗ ದಾರಿ ತಪ್ಪಲ್ಲ ಹಂಗೆ ಗೊತ್ತಿತ್ತಲ್ವ. ಆ ಕಾರಣದಿಂದಾಗಿ ಅವ್ರು ಯಾವತ್ತೂ ಕೂಡ ಯಾರೇ ಬಂದು ಹೇಳಿದ್ರು ಕೂಡ, ಹೌದಾ ಅವನೇನೋ ಮಾಡ್ತಿದ್ದಾನೆ, ಅವನು ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತಾನೆ ಹೇಳ್ತಿದ್ರು. ಅಷ್ಟು ನಂಬಿಕೆ ಐ ಡೋಂಟ್ ಥಿಂಕ್ ಯಾರಿಗಾದ್ರೂ ಇರುತ್ತೆ ಅಂತ. ಮೊದಲನೇ ಸಲ ಬೆಳ್ಳಿ ತೆರೆ ಮೇಲೆ ನೋಡಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ನಾನು ಯಾವತ್ತೂ ಇಲ್ಲಿ ತನಕ ಅದ್ರ ಬಗ್ಗೆ ಮಾತೇ ಆಡಿಲ್ಲ. ನನ್ನ ತಾಯಿ ಜೊತೆ ಇಲ್ಲಿ ತನಕ ನಾವು ಒಂದು ಸಿನಿಮಾ ಕೂಡ ಜೊತೆ ಕೂತ್ ನೋಡೇ ಇಲ್ಲ. ನನ್ನ ಯಾವ ಸಿನಿಮಾಗಳು ಕೂಡ ನಾನು ಒಂದ್ಸಲ ಪ್ರೀಮಿಯರ್ ಆದ್ಮೇಲೆ ಮತ್ತೆ ನಮ್ಮ ಮನೆಗೆ ಹೋಗಿ ಸಿನಿಮಾ ಬಗ್ಗೆ ಮಾತಾಡಲ್ಲ.
ಯಾಕಂದ್ರೆ ಅವ್ರು ನನ್ನ ತಾಯಿ, ಸಿನಿಮಾಗೂ ಅದಕ್ಕೂ ಸಂಬಂಧ ಇಲ್ಲ ನೋಡಿ ನನ್ನ ತಾಯಿ. ಸೊ ನನ್ನ ತಂದೆ ಮತ್ತೆ ತಾಯಿ. ಸೊ ಇವರು ಹರೀಶ್ ಮಲ್ಯ ಅಂತ ಅವ್ರು ನನಗೆ ಇದು ಕೊಡ್ತಾ ಇದ್ರು. ಸೊ ಅದ್ ನನಗೆ ಬಹಳ ಖುಷಿ ಆಗಿತ್ತು. ಅದು ಒಂದು ಮೊಟ್ಟೆ ಕಥೆದೇನೋ ಇದ್ರಲ್ಲಿ ಏನೋ ಕೊಡ್ತಾ ಇದ್ರು. ಆಗ ನನ್ನ ತಂದೆ ತಾಯಿ ಜೊತೆಗಿದ್ರು. ಆಗ ನಂಗೆ ಸಮಾಧಾನ ಆಯ್ತು, ಪಾಪ ಎಷ್ಟು ಕಷ್ಟಪಟ್ಟಿದ್ದು, ಅವ್ರು ಏನ್ ಕಷ್ಟಪಟ್ರು ಅದಕ್ಕೆ. ಓಕೆ, ನನ್ನ ತಾಯಿ ಯಾವಾಗ್ಲೂ ಹೇಳ್ತಿದ್, ಅಂದ್ರೆ ಚಿಕ್ಕವನಿರ್ತಾ ನಂಗೆ ತುಂಬಾ ಸಿಟ್ಟಲ್ವಾ, ಎಲ್ಲಂದ್ರೆ ಮಕ್ಳಿರ್ಬೇಕಾದ್ರು ಜಗಳ ಮಾಡಿದ್ರೆ ಸಿಟ್ಟು ಕಂಟ್ರೋಲ್ ಆಗ್ತಿರ್ಲಿಲ್ಲ. ನಮ್ಮಮ್ಮ ಅನ್ಕೋತಿದ್ವಿ ಅವ್ನು ಮನುಷ್ಯ ಆದ್ರೆ ಸಾಕು ಅಂತ. ಒಳ್ಳೆ ಮನುಷ್ಯ ಅಲ್ಲ, ಮನುಷ್ಯ ಆದ್ರೆ ಸಾಕು. ಸೊ ಹಾಗಾಗಿ ಈಗ ಸ್ವಲ್ಪ ಸಮಾಧಾನ ಇದೆ ಅವ್ರಿಗೆ. ಅಲ್ಲ, ಏನೋ ಎಕ್ಸ್ಪ್ರೆಸ್ ಮಾಡ್ಲಿಲ್ವಾ ಅಮ್ಮ? ಅಂದ್ರೆ ಹೋಗಿ ಮೂವಿ ನೋಡ್ಕೊಂಡ್ ಯಾವಾಗ್ಲೂ ಇಷ್ಟ ಹೇಳ್ತಾರೆ, ಚಂದ ಇದೆ ಮಗ, ಖುಷಿ ಆಯ್ತು, ಅಷ್ಟೇ ಅಷ್ಟೇ ಅಷ್ಟೇ, ಅಲ್ಲಿಗೆ ಮುಗಿಯುತ್ತೆ. ಆ ಬಾಬಾ ಇನ್ನೊಬ್ಬ ಹುಡುಗ ಇದ್ದಾನಲ್ವಾ, ಅವನಿಗೆ ಹೇಳೂ ಇರ್ಲಿಲ್ಲ ನಾನು ನಿನ್ನ ಹತ್ರ ಬರ್ತೀನಿ ಅಂತ. ಹೌದಾ? ಆಕ್ಚುಲಿ ನನ್ನ ಕೈಯಲ್ಲಿ ಇರೋದು ನಿಜ ಚಾಕು, ಶಾರ್ಪ್ ಇತ್ತು. ನನಗೆ ಹುಚ್ಚ ಆಗ ತಲೆ ಇರ್ಲಿಲ್ಲ, ಗೊತ್ತಾಯ್ತಾ, ಇಲ್ಲಿ ಇಟ್ಕೋತಾ ಇದ್ದೆ. ಅಯ್ಯೋ ರಾಮ. ಅಂದ್ರೆ ರಿಷಬ್ ನೋಡಿ ಅದ್ರ ಇಟ್ಕೋಬೇಕಾದ್ರೆ ಹಿಂಗ್ ಇಟ್ಕೊಂಡಿದ್ದಾರೆ. ಬಿಕಾಸ್ ಏನಾಗುತ್ತೆ, ಕೆಲವು ಸಲ ಪ್ರಾಪರ್ಟಿ ಇಟ್ಕೊಂಡಾಗ ಎಷ್ಟೇ ಆಕ್ಟ್ ಮಾಡಿದ್ರು ಆಕ್ಟ್ ಮಾಡ್ತೀವಿ ನಾವು. ಆಗ ತಲೆ ಇಲ್ಲ, ಎಲ್ಲದೂ ನ್ಯಾಚುರಲ್ ಆಗಿ ಬರ್ಬೇಕು ಅಂತ ಹೊಟ್ಟೆಗೆ ಚುಚ್ಬೇಕಾದ್ರೆ ನಾನು ರಿಯಲ್ ಚಾಕು ಹಿಡ್ಕೊಂಡು ಹಿಂಗ್ ಮಾಡಿ ಬೀಸಾಕಿ ಚುಚ್ತಿದ್ದೆ. ಅಲ್ಲಿ ತನಕ ರಿಯಲ್ ಚಾಕು ಇತ್ತು ನನ್ನ ಕೈಯಲ್ಲಿ. ಸೊ ಅದರಿಂದಾಗಿ ಅಲ್ಲೆಲ್ಲ ಎಕ್ಸ್ಪ್ರೆಷನ್ ನೋಡೋದು ಇಟ್ಸ್ ಆಲ್ ರಿಯಲ್. ಸೈಡ್ಗೆ ಹೋಗ್ತಾರೆ ರಿಷಬ್ ಹಿಂಗೆ, ಶಾರ್ಪೆಸ್ಟ್. ತಲೆ ಇಲ್ಲ ರಾ, ತಲೆ ಇಲ್ಲ, ರಾ ಅಲ್ಲ, ತಲೆ ಇಲ್ಲ. ಅದನ್ನ ಎನ್ಕರೇಜ್ ಮಾಡಲ್ಲ, ಬಟ್ ಅದೇ ಗೊತ್ತಿಲ್ಲ. ಅರ್ಥ ಆಯ್ತಾ? 2ನೇ ಸಿನಿಮಾ ಅಲ್ವಾ, ಎಲ್ಲೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಲ್ಲ, ಎಲ್ಲೂ ಕೆಲಸ ಮಾಡಿಲ್ಲ ಅಲ್ವಾ, ನಮ್ ಲೆಕ್ಕದಲ್ಲಿ ಹಿಂಗೆ ಆಗೋ ಸಿನಿಮಾ. ಅಲ್ಲ, ಕರ್ಮಕ್ಕೆ ಹಿಂಗ್ ಚಾಕು ಇಟ್ಕೊಂಡು ಇಲ್ಲಿ ಚುಚ್ಕೊಂಡಿದ್ರೆ ಎಂತ ಕತೆ? ಅವರು ಇಟ್ಕೋತಾರಲ್ಲ ಆಕ್ಚುಲ್ ರೌಡಿಗಳು, ಚುಚ್ಚುತ್ತಾ ಟೆಕ್ನಿಕ್ ಬೇಕು. ಸೊ ಐ ಥಿಂಕ್ ಅದನ್ನ ನಾನು ಮಾಡ್ತಿದ್ದೆ. ಅಂದ್ರೆ ಅದಕ್ಕಿಂತ ಒಂದು ಯಾವುದೇ ಕಾಸ್ಟ್ಯೂಮ್ ಹಾಕಿದ್ರು ಕೂಡ ನಾನು 15 ದಿವಸ ಮುಂಚೆ ಆಗ್ತಿದ್ದೆ, ಅದನ್ನ ಇಟ್ಕೋತಿದ್ದೆ, ಮೂವ್ ಆಗೋದು ಅದೆಲ್ಲ ಅದ್ರ ಜೊತೆ ಮಾಡ್ತಿದ್ದೆ. ಹಾಗಾಗಿ ನಂಗೆ ಪ್ರಾಕ್ಟೀಸ್ ಇತ್ತು. ಬಟ್ ಆ ಇನ್ನೊಬ್ಬ ಹುಡುಗಂಗೆ ಹೇಳಿಲ್ಲ ನಾನು ನಿನ್ನ ಹತ್ರ ಬರ್ತೇನೆ ಅಂತ. ಸೊ ಅವ್ನು ಬರ್ಬೇಕಾದ್ರೆ ಏನ್ ಡೈಲಾಗ್ ಇಲ್ಲ, ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಬರುದಿಲ್ಲ ಅಂತ ನ್ಯಾಚುರಲ್ ಅವ್ನಿಗೆ ಹೇಳಿದೆ ಫ್ಲಾಗ್ ಆಗ್ತಾ ಇರು ಅಂತ. ಪಾಪ ಫ್ಲಾಗ್ ಆಗ್ತಿದ್ದೆ ಅಲ್ಲಿ. ಅದ್ರಲ್ಲಿ ಒಂದು ಡಾನ್ಸ್ ಸೀನ್ ಬಹಳ ಸುಂದರವಾಗಿ ಬಂದಿದೆ. ಮಳೆ ಬರ್ತಾ ಇತ್ತು, ನೀವು ಡಾನ್ಸ್ ಮಾಡ್ತಿದ್ರಿ, ರಿಷಬ್ ಗನ್ ಹಿಡ್ಕೊಂಡಿರ್ತಾರೆ. ದಟ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಅದಕ್ಕೆ ಮುಖ್ಯ ಕಾರಣ ಒಂದು ಅದನ್ನ ಹಾಡಿದಂತ ಚೈತ್ರ, ಜೊತೆಗೆ ಮ್ಯೂಸಿಕ್ ಮಾಡಿದ ಇದನ್ನು, ಜೊತೆಗೆ ಪ್ರವೀಣ್ ಶ್ರೀಯಾನ್ ಅವರ ಸಿನಿಮಾಟೋಗ್ರಫಿ. ಅಂದ್ರೆ ನನಗೇನಿತ್ತು ಅಂದ್ರೆ, ನಾನ್ ಚಿಕ್ಕ 3ನೇ ಕ್ಲಾಸಲ್ಲಿದ್ದೆ, 4-5ನೇ ಕ್ಲಾಸಲ್ಲಿದ್ದೆ. ಆಗ ದೇವಿ ಮಹಾತ್ಮೆ ಯಕ್ಷಗಾನ ನೋಡಿ ಅದರಲ್ಲಿ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರಂಗೆ ಜನ್ಮ ಕೊಡ್ತಾಳೆ. ಆಗ ಅವ್ರ ಮಧ್ಯೆ ಒಂದು ಕ್ಲಾಶ್ ಬರುತ್ತೆ, ಯಾರು ದೊಡ್ಡವರು ಅಂತ. ಆಗ ಚಿಕ್ಕ ತಲೆ ಅಲ್ವಾ, ಏನಿದು ದೊಡ್ಡ ಈ ದೇವರುಗಳು ಅವ್ರಿಗೂ ಈಗೋ ಬರುತ್ತಾ ಅಂತಿತ್ತು. ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು. ಸೊ ಇವನಿಗೆ ಶಿವನ ಆಟ್ರಿಬ್ಯೂಟ್ಸ್ ಕೊಟ್ಟೆ. ಇವನು ಶಿವ ಅಲ್ಲ, ಆಟ್ರಿಬ್ಯೂಟ್ಸ್, ಅವನ ಗುಣಲಕ್ಷಣಗಳು ಕೆಲವು ಕೊಟ್ಟೆ. ಅದ್ರಲ್ಲಿ ತಾಂಡವ ಒಂದು ಬಹಳ ದೊಡ್ಡ ಗುಣಲಕ್ಷಣ. ಸೊ ಹಾಗಾಗಿ ಅವನು ಎಲ್ಲೂ ಕೂಡ ಅಷ್ಟು ಎಕ್ಸ್ಪ್ರೆಸ್ ಮಾಡಿರಲ್ಲ, ಎಕ್ಸ್ಪ್ಲೋಷನ್ ಬೇಕು ಅಂತ ನಾವು ಅದನ್ನ ಮಾಡಿದ್ವಿ. ಅದು ಮಾಡಿದ್ದು ಮಂಗಳೂರಿನ ಅತಿ ದೊಡ್ಡ ಜಂಕ್ಷನ್ ಅಲ್ಲಿ. ಅಂದ್ರೆ ಫಸ್ಟ್ ಹಂಪನಕಟ್ಟ ಆದ್ರೆ ಸೆಕೆಂಡ್ ಮಂಗಳಾದೇವಿ, ಅಲ್ಲಿ 5 ರೋಡ್ ಬರುತ್ತೆ. 5 ರೋಡ್ ಬ್ಲಾಕ್ ಮಾಡಿ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಈ ಹುಚ್ಚುತನಕ್ಕೆ 3 ದಿವಸ ಶೂಟ್ ಮಾಡಿದ್ವಿ ಮಳೆಯಲ್ಲಿ. ಡ್ಯಾನ್ಸ್ ಮಾಡಿ ಕಾಲೆಲ್ಲ ಇಲ್ಲಿಂದ ಇಲ್ಲಿ ತನಕ ಸಿಪ್ಪೆ ಹೋಗಿತ್ತು. ಅಂದ್ರೆ ಪ್ರತಿ ಸತಿ ಇಡಬೇಕಲ್ವಾ, ಮಕ್ಳಿಗೆ ಗೊತ್ತಿರುತ್ತೆ ಚಪ್ಪಲಿ ಹಾಕ್ದೆ ಕುಣಿದ್ರೆ ಹೇಗಾಗುತ್ತೆ ಟಾರ್ ರೋಡ್ ಅಲ್ಲಿ ಅಂತ. ಸೊ ಅಂದ್ರೆ ಈಗ ಒಂದು ಡ್ಯೂರೇಷನ್ ಕುಣಿಯೋದು ಬೇರೆ, ಶಾರ್ಟಿಂಗ್ ಹಂಗಲ್ಲಲ್ವಾ, ನೀವು ಕುಣಿತಾನೆ ಇರಬೇಕು, ರಿಪೀಟ್ ಮಾಡ್ತಾನೆ ಇರಬೇಕು, ಆಗೆಲ್ಲ ಸಿಪ್ಪೆ ಹೋಗಿತ್ತು. ಫೈನ್, ವರ್ತ್ ದ ಎಫರ್ಟ್. ಖುಷಿ ಆಯ್ತು. ಯಾರಿಗೆ ಕುಣಿಯಕ್ ಸಿಗುತ್ತೆ ಆ ಮಂಗಳಾದೇವಿ ಮುಂದೆ ಒಂದು ಪಾತ್ರವಾಗಿ? ಅದೇ ನಾ ಹೇಳೋದು, ಒಬ್ಬ ಆರ್ಟಿಸ್ಟ್ ಇರುವಂತ ಜಾಯ್ ಏನಂದ್ರೆ ಅವನು ಬೇರೆ ಬೇರೆ ಮನುಷ್ಯನಾಗಿ ಬದುಕಬಹುದು, ಜೀವಿಸಬಹುದು, ಗಾಢವಾಗಿ ಅನುಭವಗಳನ್ನ ಆಸ್ವಾದಿಸಬಹುದು. ಅದು ಸಿಕ್ಬೇಕಾದ್ರೆ ಬೇರೆಲ್ಲದೂ ಕೂಡ ಗೌಣವಾಗಿ ಕಾಣಿಸುತ್ತೆ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.